ಇವತ್ತಿನ ಸ್ವೀಟು ಖಾರ ಕಾಫಿನಲ್ಲಿ ವಿಶೇಷವಾದಂಥ ತರಕಾರಿ ಕೂಟು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಶೇಷ ತರಕಾರಿ ಕೂಟು. ನೀವು ಒಗ್ಗರಣೆ ಮಾಡಿಬಿಟ್ಟು ಅಡುಗೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಉಪ್ಪಿಟ್ಟು ಮಾಡ್ತೀರಾ, ಮೊದಲು ಒಗ್ಗರಣೆ ಮಾಡ್ತೀರಾ. ಅವಲಕ್ಕಿ ಒಗ್ಗರಣೆ ಮಾಡ್ತೀರಾ, ಮೊದಲು ಒಗ್ಗರಣೆ ಮಾಡ್ತೀರಾ. ಮೊದಲು ಒಗ್ಗರಣೆ ಮಾಡಿ ಆಮೇಲೆ ಅಡುಗೆ ಮಾಡೋಂಗಿದ್ರೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ. ಅಡುಗೆ ಮಾಡಿಬಿಟ್ಟು ಒಗ್ಗರಣೆ ಹಾಕೋಂಗಿದ್ರೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿ. ಅಡುಗೆ ಸೂಪರ್ ರುಚಿಯಾಗಿರುತ್ತೆ. Welcome to Sweetu Khara Coffee, presented by Quality Masala, powered by India Sweet House. ಶುರು ಮಾಡೋಣ ಇವತ್ತಿನ ವಿಶೇಷ ಸ್ವೀಟು ಖಾರ ಕಾಫಿ. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ, ಹಾಗೆಯೇ ಒಂದು ಲೈಕ್ ಕೊಡಿ. ಓಕೆನಾ? ಈಗಾಗಲೇ ಒಂದು 52,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆದಷ್ಟು ಬೇಗ 1 ಲಕ್ಷ ಮುಟ್ಟಬೇಕು ಅನ್ನೋದು ನನ್ನ ಗುರಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ. ಓಕೆ, ತಡ ಮಾಡೋದು ಬೇಡ, ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತಿನ ಸ್ವೀಟು ಖಾರ ಕಾಫಿನಲ್ಲಿ ವಿಶೇಷವಾದಂಥ ತರಕಾರಿ ಕೂಟು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಶೇಷ ತರಕಾರಿ ಕೂಟು. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಕ್ಕೋತ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ 1.5 ಬೌಲಷ್ಟು ಬೇರೆ ಬೇರೆ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟು, ಸೀಮೆ ಬದನೆಕಾಯಿ, ಆಮೇಲೆ ನವಿಲುಕೋಸು, ಆಲೂಗಡ್ಡೆ, ಬಟಾಣಿ ಇವೆಲ್ಲವನ್ನು ಹೆಚ್ಚಿಟ್ಕೊಂಡಿದ್ದೀನಿ. 1.5 ಕಪ್ಪಷ್ಟು. ಒಂದು ಪೌಡರ್ ಮಾಡ್ಕೋಬೇಕು. ಈ ಪೌಡರ್ಗೆ ನಾನು 10 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ, ಅರ್ಧ ಚಮಚದಷ್ಟು ಕರಿಮೆಣಸು, 1 ಚಮಚದಷ್ಟು ಜೀರಿಗೆ, ಒಂದು 2 ಏಲಕ್ಕಿ, 4 ಲವಂಗ, 1 ಮರಾಠ ಮಗ್ಗು, 2 ಇಂಚಷ್ಟು ಚಕ್ಕೆ, ಹಾಗೆಯೇ 1 ಚಮಚದಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಅರಿಶಿನ, ತೊಗರಿ ಬೇಳೆ ನೆನೆಸಿಟ್ಕೊಂಡಿರೋದು 1 ಕಪ್ಪಷ್ಟು, ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ತರಕಾರಿ ಕೂಟಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ತರಕಾರಿ ಕೂಟು ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ತರಕಾರಿಗಳನ್ನು ಬೇಯಿಸ್ಕೋಬೇಕು. ಅದಕ್ಕೆ ನಾನು ಕುಕ್ಕರ್ಗೆ ತರಕಾರಿಗಳನ್ನು ಹಾಕೊಂಡ್ಬಿಡ್ತೀನಿ. ಮಿಶ್ರ ತರಕಾರಿಗಳು, ಚಕ್ಕೋತ ಸೊಪ್ಪು ಒಂದು ಸ್ವಲ್ಪ, ಇದಕ್ಕೆ ನೀರು, ಇದು ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಮುಳುಗೋಷ್ಟು ನೀರು, ಒಂದು ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಉಪ್ಪು ಹಾಕ್ತೀನಿ. ಇವಾಗ ತರಕಾರಿಗಳು ಉಪ್ಪು ಹೀರ್ಕೋಬೇಕು ಅಂತ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ, 1/4 ಚಮಚದಷ್ಟು ಅರಿಶಿನ, ಒಂದು ಸ್ವಲ್ಪ ತುಪ್ಪ, ಜೊತೆಗೆ ನಾವು ತೊಳೆದು ಇಟ್ಕೊಂಡಿರ್ತಕ್ಕಂಥ ತೊಗರಿ ಬೇಳೆ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ 1 ರೌಂಡ್ ಕುದಿಬೇಕಿದು. ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸ್ಬೇಕು. ಆವಾಗ ಬೇಳೆ ಚೆನ್ನಾಗಿ ಬೆಂದಿರುತ್ತೆ, ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದು ಚೆನ್ನಾಗೆ ಕುದಿಬೇಕು. ಇದು ಕುದಿಯೋ ಅಷ್ಟರಲ್ಲಿ ಇವತ್ತಿನ ಕಿವಿ ಮಾತು ಹೇಳ್ಬಿಡ್ತೀನಿ. ಒಂದೊಂದು ಸಲ ನಾವು ಮನೆಗೆ ಬಿಸ್ಕೆಟ್ಸ್ಗಳನ್ನು ತಂದುಬಿಡ್ತೀವಿ, ಪ್ಯಾಕೆಟ್ ಓಪನ್ ಮಾಡ್ತೀವಿ. ಓಪನ್ ಮಾಡಿದ್ಮೇಲೆ ಎಲ್ಲ ಬಿಸ್ಕೆಟ್ ತಿನ್ನೋದೇ ಇಲ್ಲ. ಒಂದು 4-5 ಬಿಸ್ಕೆಟ್ ತಿಂತೀವಿ, ಮಿಕ್ಕಿದ ಬಿಸ್ಕೆಟ್ನ ಹಾಗೆ ಅದರಲ್ಲಿ ಮುಚ್ಚಿಡ್ತೀವಿ ಅಥವಾ ಯಾವುದೋ ಒಂದು ಡಬ್ಬದಲ್ಲಿ ಹಾಕಿಡ್ತೀವಿ. ಆದರೆ ಆ ಬಿಸ್ಕೆಟ್ಗಳು ಒಂದು 2 ದಿನಕ್ಕೆಲ್ಲ ಮೆತ್ತಗಾಗ್ಬಿಡುತ್ತೆ. ಮತ್ತು ಆ ಕ್ರಿಸ್ಪ್ನೆಸ್ ಇರೋದಿಲ್ಲ, ತಿನ್ನೋಕ್ಕೆ ಬೇಜಾರಾಗುತ್ತೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಬಿಸ್ಕೆಟ್ಗಳು, ಉಳಿದಿರೋ ಬಿಸ್ಕೆಟ್ಗಳು ಕ್ರಿಸ್ಪಾಗಿರಬೇಕು ಅಂದರೆ
ಏನು ಮಾಡಬೇಕು ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ ನೋಡಿ. ಈ ಥರ ಒಂದು ಗಾಜಿನ ಬೌಲ್ ತೊಗೋಬೇಕು, ಏರ್ ಟೈಟ್ ಗಾಜಿನ ಬೌಲು. ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಬೇಕು ಕೆಳಗಡೆ. ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಬಳಸ್ತೀರೋ ಆ ಅಕ್ಕಿ ಒಂದು ಸ್ವಲ್ಪ ಕೆಳಗಡೆ ಹಿಂಗೆ ಹಾಕ್ಬಿಡಿ. ಹಿಂಗೆ ಹಾಕ್ಬಿಟ್ಟು ಅದರೊಳಗೆ ಬಿಸ್ಕೆಟ್ಗಳನ್ನು ಹಾಕಿ. ಓಕೆ, ಈ ಥರ ಬಿಸ್ಕೆಟ್ಗಳನ್ನು ಸ್ಟೋರ್ ಮಾಡಿ. ಉಳಿದಿರೋ ಬಿಸ್ಕೆಟ್ಗಳನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಮುಚ್ಚಿಟ್ರೆ ಬಿಸ್ಕೆಟ್ಗಳು ಯಾವಾಗಲೂ ಫ್ರೆಶ್ ಆಗಿರುತ್ತೆ. ಯಾಕೆ ಫ್ರೆಶ್ ಆಗಿರುತ್ತೆ ಅಂದರೆ ಈ ಕೆಳಗಡೆ ನಾವು ಹಾಕಿರೋ ಅಕ್ಕಿ ಇದೆಯಲ್ಲ ಅದು ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಬಿಸ್ಕೆಟ್ಟು ಫ್ರೆಶ್ ಆಗಿರುತ್ತೆ. ಈ ಒಂದು ಅದ್ಭುತವಾದ ಕಿವಿ ಮಾತನ್ನು ನಿಮಗೆ ಸಾದರಪಡಿಸಿದ್ದು ಕ್ವಾಲಿಟಿ ಮಸಾಲಾಸ್. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಕ್ವಾಲಿಟಿ ಮಸಾಲ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಕೆಲಸ ಮಾಡೋಣ. ಈಗ ಕುಕ್ಕರ್ ಮುಚ್ಚಿ ಇದು 3 ವಿಸಿಲ್ ಕೂಗಬೇಕು. 3 ವಿಸಿಲ್ ಕೂಗಿದ್ರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ, ತರಕಾರಿ ಎಲ್ಲ ಬೆಂದಿರುತ್ತೆ. ಅಷ್ಟರಲ್ಲಿ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಮೆಣಸು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಪರಿಮಳ ಬರೋಕ್ಕೆ ಶುರು ಆಗಬೇಕು, ಸಿಡಿಯೋಕ್ಕೆ ಶುರು ಆಗಬೇಕು, ಅಲ್ಲಿವರೆಗೂ ಹುರಿಬೇಕಿದೆ. ಇದು ಹುರಿತಾ ಇರ್ಬೇಕಾದ್ರೆ ಇದಕ್ಕೆ ಒಂದು 2 ಇಂಚಷ್ಟು ಚಕ್ಕೆ, ಓಕೆ, ಒಂದು 4 ಲವಂಗ, 2 ಏಲಕ್ಕಿ. ಇದು ಆಪ್ಷನಲ್ಲು, ಏಲಕ್ಕಿ ಬೇಕಾದ್ರೆ ಹಾಕ್ಬೋದು, ಇಲ್ಲಿ ಬಿಡ್ಬೋದು. 1 ಮರಾಠ ಮೊಗ್ಗು, ಇದಿಷ್ಟು ಹಾಕಿ ಇದನ್ನು ಹುರ್ಕೊಂಬಿಡೋಣ. ಎಲ್ಲದರ ಪರಿಮಳ ಬರಬೇಕು, ಸಿಡಿಯೋಕ್ಕೆ ಶುರು ಆಗಬೇಕು ಕೊತ್ತಂಬರಿ ಬೀಜ ಎಲ್ಲ, ಅಲ್ಲಿವರೆಗೂ ಹುರ್ಕೋಬೇಕು. ಇದು ಚೆನ್ನಾಗಿ ಪರಿಮಳ ಬರೋಕ್ಕೆ ಶುರುವಾಗಿದೆ. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಇದೇ ಪ್ಯಾನ್ಗೆ 1 ಚಮಚದಷ್ಟು ಉದ್ದಿನ ಬೇಳೆ, ಓಕೆ. ಈ ಉದ್ದಿನ ಬೇಳೆ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಅದರ ಪರಿಮಳ ಚೆನ್ನಾಗಿ ಬರಬೇಕು. ಈ ಥರ ಕಂದು ಬಣ್ಣ ಬರಬೇಕು, ಉದ್ದಿನ ಘಮ ಘಮ್ ಅಂತ ಬರಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಇದನ್ನು ಇಲ್ಲಿ ಹಾಕೋಣ. ಈಗ ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಪೂರ್ತಿ ಕೂಲ್ ಆದಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದು ಕೂಲ್ ಆದಮೇಲೆ ಫಸ್ಟು ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ, ಏನಂದರೆ ಈ ಮೆಣಸಿನ್ಕಾಯಿ ಮೊದಲು ಹಾಕ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ, ಒಂದು ಮಿಕ್ಸಿನಲ್ಲಿ ಜಾಗ ಸಿಗುತ್ತೆ, ಎರಡನೇದು ಈ ಮೆಣಸಿನ್ಕಾಯಿ ಚೆನ್ನಾಗಿ ಪೌಡ್ರ್ ಆಗುತ್ತೆ, ಅದ್ರ ಬೀಜ ಗೀಜ ಎಲ್ಲ ಕರೆಕ್ಟಾಗೆ ಪೌಡ್ರ್ ಆಗುತ್ತೆ. ಈ ಥರ ಒಂದು ರೌಂಡ್ ಪೌಡ್ರ್ ಮಾಡ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಮಿಕ್ಕಿದ್ದನ್ನೆಲ್ಲ ಹಾಕ್ಕೊಳ್ಳೋಣ. ಓಕೆ, ಒಂದು ಅದ್ಭುತವಾದಂಥ ಪೌಡರ್ ರೆಡಿ ಆಯಿತು. ಈ ಪೌಡ್ರನ್ನ ನೀವು ರೆಡಿ ಮಾಡಿ ಇಟ್ಕೊಂಡು ಇದನ್ನು ಸ್ಟಾಕ್ ಮಾಡ್ಕೋಬೋದು. ಅಂದರೆ ಒಂದ್ಸಲಿ ಈ ಪೌಡ್ರ್ ಮಾಡಿದ್ರೆ ಮಿನಿಮಮ್ ಒಂದು 6 ತಿಂಗಳು ಬರುತ್ತೆ. ಓಕೆ, ಘಮ್ ಅಂತ ಇರುತ್ತೆ. ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬೇಕಷ್ಟೇ, ಗಮ್ ಅಂತ ಇರುತ್ತೆ. ಈ ಥರ ಒಂದು ಪೌಡ್ರ್ ಮಾಡ್ಕೋಬೇಕು. ಈಗ ಇದೇ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು, ಓಕೆ, ಒಂದು 3 ಚಮಚದಷ್ಟು ಪುಡಿ, ನಾವು ಮಾಡ್ಕೊಂಡಿರ್ತಕ್ಕಂಥ ಪುಡಿ, ಹಾಕಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೋಬೇಕು. ಓಕೆ, ಇದು ರುಬ್ಬಿದ್ದಾಯಿತು. ಈ ಕಡೆ ಕುಕ್ಕರ್ ಕೂಲಾಗಿದೆ. ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆಯನ್ನು ಹಾಕೋಣ.
ಆಹಾ ಹಾ ಹಾ ಗಮ್ ಅಂತ ಪರಿಮಳ ಬರ್ತಾಯಿದೆ. ಇದು ಚೆನ್ನಾಗೆ ಕುದಿಬೇಕು. ಈ ಹಸಿ ವಾಸನೆ ಎಲ್ಲ ಹೋಗಬೇಕು, ಹಸಿ ಘಾಟ್ ಹೋಗಬೇಕು. ಇದು ಕುದೀತಾ ಇರ್ಬೇಕಾದ್ರೆ ಮೇಲ್ಗಡೆ ಒಂದು ಚಮಚದಷ್ಟು ಪುಡಿ ಸುಮ್ಮನೆ ಹಿಂಗೆ ಉದುರ್ಸೋಣ, ಫ್ರೆಶ್ನೆಸ್ ಕೊಡುತ್ತೆ ಅದು. ಇದಕ್ಕೆ ಉಪ್ಪು, ನಾವಾಗಲೇ ಒಂಚೂರು ಉಪ್ಪು ಹಾಕಿದ್ವಿ ತರಕಾರಿಗಳಿಗೋಸ್ಕರ. ಇವಾಗ ಅದೇ ತರಕಾರಿಗಳಿಗೆ ಸಾರಿಗೆ ಕೂಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಇದು ಚೆನ್ನಾಗಿ ಕುದೀಲಿ. ಒಬ್ಬ ಬೇಟೆಗಾರನ ಹತ್ರ ಒಂದು ಕತ್ತೆ ಇತ್ತು. ಇವನು ಯಾವಾಗಲೂ ಈ ಬೇಟೆಗಾರ ಆ ಕತ್ತೆ ಮೇಲೆ ಕೂತ್ಕೊಂಡು ಕಾಡೊಳಗೆ ಹೋಗಿ ತನ್ನ ಬಿಲ್ಲು ಬಾಣ ಇಟ್ಕೊಂಡು ಬೇಟೆ ಆಡ್ತಿದ್ದಂತೆ. ಪ್ರತಿ ಸರ್ತಿ ಅವನು ಕಾಡಿಗೆ ಹೋದಾಗ ಅಕಸ್ಮಾತಾಗಿ ಯಾವ್ದಾದ್ರು ಒಂದು ಸಿಂಹನೋ ಹುಲಿನೋ ಅವನ ಎದುರಿಗೆ ಬಂದುಬಿಟ್ರೆ ಅವನು ತನ್ನ ಬಿಲ್ಲು ಬಾಣದಿಂದ ಆ ಹುಲಿ ಅಥವಾ ಸಿಂಹನ ಎದುರಿಸಿ ಅದಕ್ಕೆ ಓಡಿಸ್ತಿದ್ನಂತೆ. ಒಂದ್ಸಲಿ ಹೀಗೆ ಹೋದಾಗ ಒಂದು ಸಿಂಹ ಅಡ್ಡ ಬಂತು. ಸಿಂಹ ಅಡ್ಡ ಬಂದ ತಕ್ಷಣ ಒಂದು ಬಿಲ್ಲು ಬಾಣ ತೆಗೆದ. ಇನ್ನೇನು ಆ ಸಿಂಹಗೆ ಬಾಣ ಬಿಡಬೇಕು. ಆ ಸಿಂಹ ನೋಡ್ತು, ಯಾಕೋ ಈ ಮನುಷ್ಯ ಡೇಂಜರ್ ಅಂದ್ಕೊಂಡು ಓಡೋಟಾಯ್ತು. ಇದನ್ನು ಈ ಕತ್ತೆ ನೋಡ್ತು. ಕತ್ತೆ ನೋಡ್ಬಿಟ್ಟು, ಓ ಸಿಂಹಗೆ ನನ್ನ ಕಂಡ್ರೆ ಭಯ, ನನ್ನ ನೋಡಿದ ತಕ್ಷಣ ಹೆದರ್ಕೊಂಡು ಓಡೋಟೋಯ್ತು ಸಿಂಹ ಅಂತ ಜಂಬ ಪಟ್ಕೊಳ್ತಂತೆ. ಸ್ವಲ್ಪ ಹೊತ್ತು ಬೇಟೆ ಆಡಿದ್ಮೇಲೆ ಆ ಬೇಟೆಗಾರ ಒಂದು ಮರದ ಕೆಳಗಡೆ ವಿಶ್ರಾಂತಿ ತಗೊಳ್ಳೋಕ್ಕೆ ಕತ್ತೆನ ನಿಲ್ಲಿಸ್ಬಿಟ್ಟು ಅವನ್ನ ನೆಲದ ಮೇಲೆ ಮಲ್ಕೊಂಡು ಸುಧಾರಿಸ್ಕೊಳ್ತಿದ್ದಂತೆ. ಹಾಗೆ ನಿದ್ದೆ ಬಂದ್ಬಿಡ್ತು. ಅವನಿಗೆ ನಿದ್ದೆ ಮಾಡ್ತಾ ಇದ್ದ. ಈ ಕತ್ತೆ ನೋಡ್ತು, ಓ ಯಜಮಾನ ನಿದ್ದೆ ಮಾಡ್ತಾ ಇದ್ದಾನೆ, ಒಂದು ರೌಂಡ್ ಕಾಡಲ್ಲಿ ಓಡಿ ಬರೋಣ, ನನಗೇನು ಹೆದರ್ಕೊಳ್ಳೋ ನೆಸಿಟಿನೇ ಇಲ್ಲ, ಸಿಂಹನೇ ನನ್ನನ್ನು ನೋಡೋರು ಹೆದರತ್ತೆ ಅಂತ ಆ ಕತ್ತೆ ಏನು ಮಾಡ್ತು, ಕಾಡಲ್ಲಿ ಓಡಾಡೋಕ್ಕೆ ಶುರುವಾಯಿತು. ಓಡಾಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ಸಿಂಹ ಕೂತಿರೋದು ಕಾಣಿಸ್ತು. ಈ ಕತ್ತೆಗೆ ಒಂದು ಒಣ ಜಂಬ, ಸಿಂಹ ನನ್ನನ್ನು ಹೆದರ್ಕೊಂಡಿದ್ದೆ, ಹೋಗಿ ಅದನ್ನು ಎದುರಿಸ್ಬೇಕು ಅಂದ್ಬಿಟ್ಟು ಅದರ ಹತ್ರ ಹೋಗಿ ಜೋರಾಗಿ ಕಿರಿಚ್ಕೋತು. ಸಿಂಹ ನೋಡ್ತು, ಕತ್ತೆ ಅದು ಬಿಡತ್ತಾ, ಅದು ಜೋರಾಗಿ ಗರ್ಜಿಸ್ತು. ಯಾವಾಗ ಅದು ಒಂಥರ ವಿಕಾರವಾದ ಆಕಾರ ಗರ್ಜಿಸೋದನ್ನು ನೋಡಿದ ತಕ್ಷಣ ಈ ಕತ್ತೆ ಇತ್ತಲ್ಲ ಇದಕ್ಕೆ ಭಯ ಶುರು ಆಗ್ಬಿಡ್ತು. ಓ ಸಿಂಹ ನನ್ನನ್ನು ಸಾಯಿಸ್ಬಿಡುತ್ತೆ ಅಂತ ಹೆದರ್ಕೊಂಡು ಓಡೋಕ್ಕೆ ಶುರು ಮಾಡ್ತು. ಯಾವಾಗ ಕತ್ತೆ ಓಡೋಕ್ಕೆ ಶುರು ಮಾಡ್ತೋ ಸಿಂಹನೂ ಅಟ್ಟಿಸ್ಕೊಂಡು ಹೋಗೋಕ್ಕೆ ಶುರುವಾಯಿತು. ಈ ಕತ್ತೆ ಓಡ್ತು ತಮ್ಮ ಯಜಮಾನನ ಹತ್ರ ಓಡ್ಬಂತು. ಅದು ಗಲಾಟೆ ನೋಡಿಬಿಟ್ಟು ಯಜಮಾನಂಗೆ ಎಚ್ಚರ ಆಯಿತು. ನೋಡ್ತಾನೆ ತನ್ನ ಕತ್ತೆನ ಸಿಂಹ ಅಟ್ಟಿಸ್ಕೊಂಬರ್ತಿದೆ. ತಕ್ಷಣ ಅವನು ತನ್ನ ಜೇಬಿಂದ ಬೆಂಕಿ ಪಟ್ಟಣ ತೆಗೆದು ಒಂದಷ್ಟು ಕಡ್ಡಿಗೆ ಬೆಂಕಿ ಹಚ್ಬಿಟ್ಟು ಆ ಬೆಂಕಿನ ಹಿಂಗೆ ಆಡಿಸ್ತಾ. ಬೆಂಕಿ ನೋಡಿ ಸಿಂಹ ಹೆದರ್ಕೊಂಡು ಹೊರಟಾಯ್ತು. ಆಗ ಈ ಕತ್ತೆಗೆ ಒಂದು ಜ್ಞಾನೋದಯವಾಯಿತು. ಏನಂದರೆ ಸಿಂಹ ನನ್ನನ್ನು ನೋಡಿ ಹೆದರ್ತಾ ಇರಲಿಲ್ಲ, ನನ್ನ ಯಜಮಾನನ ನೋಡಿ ಹೆದರ್ತಾ ಇತ್ತು ಅಂತ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಸಾಮರ್ಥ್ಯ ಇಲ್ಲದೆ ಇದ್ದರೆ ಸುಮ್ಮನೆ ನಾವು ಧೈರ್ಯವಂತರ ಜೊತೆ ಓಡಾಡಿಬಿಟ್ರೆ ನಮಗೆ ಧೈರ್ಯ ಬರುತ್ತೆ ಅನ್ನೋದು ತಪ್ಪು. ಯಾರೋ ಶಕ್ತಿವಂತರ ಜೊತೆ ನಾವು ಇದ್ಬಿಟ್ರೆ ನಮಗೂ ಶಕ್ತಿ ಇರುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ನಮ್ಮ ಸ್ವಂತ ಸಾಮರ್ಥ್ಯ ಇರಬೇಕು, ನಮಗೆ ನಿಜವಾಗಲೂ ನಮ್ಮ ಶಕ್ತಿ ಇರಬೇಕು. ಆವಾಗಲೇ ನಾವು ಎಂಥ ಕಷ್ಟವನ್ನು ಬೇಕಾದ್ರೂ ಎದುರಿಸೋಕ್ಕೆ ಸಾಧ್ಯ. ಜೊತೇಲಿ ಯಾರೋ ಇರ್ತಾರೆ ಅಂದ್ಕೊಂಡು ನಾವೆಲ್ಲವನ್ನ ಎದುರಿಸ್ತೀವಿ ಅಂತ ಹೋದರೆ ತಪ್ಪಾಗುತ್ತೆ. ನಮ್ಮ ಸಾಮರ್ಥ್ಯ ಇಂಪಾರ್ಟೆಂಟು, ನಮ್ಮ ಶ್ರಮ ಇಂಪಾರ್ಟೆಂಟು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲಾ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಕ್ವಾಲಿಟಿ ಮಸಾಲಾ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ಓಕೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ. 3 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸ. ನೋಡಿ, ಕೂಟಿಗೆ ಸಾಮಾನ್ಯವಾಗಿ ಬೆಲ್ಲ ಹಾಕೋದಿಲ್ಲ, ನಾನು ಹಾಕಿಲ್ಲ. ಬಟ್ ಕೆಲವರಿಗೆ ಬೆಲ್ಲ ಬೇಕು ಅನಿಸಿದ್ರೆ ಅವರು ಇದಕ್ಕೆ ಬೆಲ್ಲ ಹಾಕೋಬೋದು. ಓಕೆ, ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ನಾನು ಯಾವಾಗಲೂ ಹೇಳ್ತೀನಿ, ಸಾರು ಹುಡಿಗೆ
ಯಾವಾಗಲೂ ತುಪ್ಪದಲ್ಲೇ ಒಗ್ಗರಣೆ ಹಾಕಬೇಕು ಅಂತ. ಇನ್ನೊಂದು ಗೋಲ್ಡನ್ ರೂಲ್ ಹೇಳ ನಿಮಗೆ, ನೀವು ಒಗ್ಗರಣೆ ಮಾಡಿಬಿಟ್ಟು ಅಡುಗೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಉಪ್ಪಿಟ್ಟು ಮಾಡ್ತೀರಾ, ಮೊದಲು ಒಗ್ಗರಣೆ ಮಾಡ್ತೀರಾ. ಅವಲಕ್ಕಿ ಒಗ್ಗರಣೆ ಮಾಡ್ತೀರಾ, ಮೊದಲು ಒಗ್ಗರಣೆ ಮಾಡ್ತೀರಾ. ಮೊದಲು ಒಗ್ಗರಣೆ ಮಾಡಿ ಆಮೇಲೆ ಅಡುಗೆ ಮಾಡೋಂಗಿದ್ರೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ. ಅಡುಗೆ ಮಾಡಿಬಿಟ್ಟು ಒಗ್ಗರಣೆ ಹಾಕೋಂಗಿದ್ರೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿ. ಅಡುಗೆ ಸೂಪರ್ ರುಚಿಯಾಗಿರುತ್ತೆ. 2 ಥರ ಮಾಡಿದ್ರು ಚೆನ್ನಾಗಿರುತ್ತೆ, ನಿಮ್ಮ ಚಾಯ್ಸ್ ಅದು. ಕೆಲವರು ಸಾರು ಮಾಡಬೇಕಾದ್ರೆ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಹುಣಸೆಹಣ್ಣು ನೀರು ಹಾಕಿ ಪುಡಿ ಹಾಕಿ ಎಲ್ಲ ಸಾರು ಮಾಡ್ತಾರೆ. ಹಾಗೆ ಮಾಡಬೇಕಾದ್ರೆ ಎಣ್ಣೆ ಹಾಕಬೇಕು, ತುಪ್ಪ ಹಾಕಬಾರ್ದು. ಮೇಲೆ ಹಾಕುವಾಗ ಮಾತ್ರ ತುಪ್ಪವನ್ನು ಬಳಸಲೇಬೇಕು, ಆವಾಗಲೇ ಅದು ಚೆನ್ನಾಗಾಗೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆ, ಸಾಸಿವೆ ಚೆನ್ನಾಗಿ ಸಿಡಿಬೇಕು. ನಮ್ಮ ಇವತ್ತಿನ ಅದ್ಭುತವಾದಂಥ ತರಕಾರಿ ಕೂಟು ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪು ನೋಡ್ಕೊಂಬನ್ನಿ. ತರಕಾರಿ ಕೂಟು ಮಾಡೋದು ತುಂಬಾನೇ ಸುಲಭ. ಕುಕ್ಕರ್ಗೆ ಸಣ್ಣಗೆ ಹೆಚ್ಚಿರೋ ಮಿಶ್ರ ತರಕಾರಿಗಳನ್ನ ಹಾಕ್ರಿ. ಹಾಗೇನೆ ಸಣ್ಣಗೆ ಹೆಚ್ಚಿಟ್ಟಿರೋ ಚಕೋತ ಸೊಪ್ಪು ಹಾಕ್ಬಿಡ್ರಿ. ಅವೆಲ್ಲ ಮುಳುಗೋಷ್ಟು ನೀರು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ತುಪ್ಪ ಹಾಕ್ಬಿಡ್ರಿ. 1 ಕಪ್ ತೊಳೆದಿಟ್ಟಿರೋ ತೊಗರಿ ಬೇಳೆನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುದಿಸ್ರಿ. ಕುದಿ ಬಂತ ಕುಕ್ಕರ್ ಮುಚ್ಚಳ ಮುಚ್ಚ್ರಿ. 3 ವಿಸಿಲ್ ಕೂಗ್ಲಿ ಅಂತ ಬಿಟ್ಟು ಬಿಡಿ. ಈಗ ಕೂಟಿನ ಮಸಾಲೆ ಪುಡಿ ರೆಡಿ ಮಾಡ್ಕೊಳಕ್ಕೆ ಒಂದು ಪ್ಯಾನ್ಗೆ 2 ಚಮಚ ಕೊತ್ತಂಬರಿ ಬೀಜ ಹಾಕ್ರಿ. 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು ಹಾಕ್ರಿ. ಚೆನ್ನಾಗಿ ಘಮ್ ಅಂತ ಪರಿಮಳ ಬಂದು ಹೊಂಬಣ್ಣ ಬರೋ ತನಕ ಹುರಿತಾ, ಹಾಗೆ ಅದಕ್ಕೆ 2 ಇಂಚು ಚಕ್ಕೆ, 4 ಲವಂಗ, 2 ಏಲಕ್ಕಿ, 1 ಮರಾಠ ಮೊಗ್ಗು ಹಾಕ್ರಿ. ಎಲ್ಲಾನು ಚೆನ್ನಾಗಿ ಹುರಿರಿ. ಈಗ ತೆಗೆದು ಒಂದು ತಟ್ಟೆಗೆ ಹಾಕೊಂಡ್ ಬಿಡ್ರಿ. ಈಗ ಪ್ಯಾನಿಗೆ ಹಾಕ್ರಿ 1 ಚಮಚ ಉದ್ದಿನ ಬೇಳೆ. ಅದು ಚೆನ್ನಾಗಿ ಕಂದು ಬಣ್ಣ ಬರೋ ಹಾಗೆ ಹುರಿತಾ ಇದ್ರೆ ಉದ್ದಿನ ಬೇಳೆ ಪರಿಮಳ ಪಸರಿಸುತ್ತೆ. ಆಗ ತೆಗೆದು ಅದನ್ನು ಕೂಡ ತಟ್ಟೆಗೆ ಹಾಕ್ರಿ. 4 ಗುಂಟೂರು 10 ಬ್ಯಾಡಗಿ ಮೆಣಸಿನಕಾಯಿನ ಪ್ಯಾನಿಗೆ ಹಾಕಿ ಅವು ಗರಿ ಗರಿ ಆಗೋ ತನಕ ಹುರಿರಿ. ಅದನ್ನು ತೆಗಿರಿ. ಎಲ್ಲ ಕೂಲ್ ಆಯ್ತಾ? ಮೊದಲು ಮಿಕ್ಸಿ ಜಾರ್ಗೆ ಹುರಿದಿಟ್ಟಿರೋ ಒಣಮೆಣಸಿನಕಾಯಿಗಳನ್ನ ಹಾಕಿ ಪುಡಿ ಮಾಡಿ, ಅದಕ್ಕೆ ಉಳಿದಿರೋ ಹುರಿದ ಪದಾರ್ಥಗಳನ್ನ ಹಾಕ್ರಿ. ನುಣ್ಣಗ್ ಪುಡಿ ಮಾಡ್ರಿ. ಹೀಗೆ ಕೂಟಿನ ಪುಡಿನ ರೆಡಿ ಮಾಡ್ಕೊಂಡ್ ಬಿಡ್ರಿ. ಈಗ ಆ ಮಿಕ್ಸಿ ಜಾರಿಗೆ 1 ಅರ್ಧ ಕಪ್ ತೆಂಗಿನಕಾಯಿ ತುರಿ, 3 ಚಮಚ ಕೂಟಿನ ಪುಡಿ, ಸ್ವಲ್ಪ ನೀರ್ ಹಾಕ್ರಿ. ನುಣ್ಣಗೆ ರುಬ್ಬಿ ಮಸಾಲೆ ಮಿಶ್ರಣ ಮಾಡ್ಕೊಂಡು ಅದನ್ನ ಕುಕ್ಕರ್ ಕೂಗಿ ಕೂಲ್ ಆದಾಗ ಅದರಲ್ಲಿರೋ ಬೆಂದಿರೋ ಪದಾರ್ಥಗಳ ಜೊತೆ ಹಾಕ್ರಿ. ಮಿಕ್ಸ್ ಮಾಡ್ರಿ, ಕುದಿಸ್ರಿ. ಕುದಿಯಕ್ ಶುರು ಆಯ್ತಾ? ಅದಕ್ಕೆ ಇನ್ನೂ 1 ಚಮಚದಷ್ಟು ಕೂಟಿನ ಪುಡಿನ ಸುಮ್ನೆ ಹಂಗ ಉದಿಸ್ರಿ, ಕುದಿಸ್ರಿ. ಮಿಕ್ಸ್ ಮಾಡ್ಬಿಡಿ. ಚೆನ್ನಾಗಿ ಕುದೀತಾ ರುಚಿ ನೋಡ್ಕೊಂಡು ಉಪ್ಪು ಸೇರಿಸ್ರಿ. 3 ಚಮಚ ಹುಣಸೆ ಹಣ್ಣಿನ ರಸನು ಹಾಕಿ ಮಿಕ್ಸ್ ಮಾಡ್ಬಿಡ್ರಿ. ಈಗ ಒಗ್ಗರಣೆ ಪಾತ್ರೆಗೆ 3 ಚಮಚ ತುಪ್ಪ ಹಾಕ್ರಿ, ಬಿಸಿ ಮಾಡ್ರಿ. ಸ್ವಲ್ಪ ಇಂಗು, ಸಾಸಿವೆ ಹಾಕಿ ಚಟ್ಪಟ ಚಟ್ಪಟ ಅಂತ ಸಾಸಿವೆ ಸಿಡಿಯೋವರೆಗೂ ಸಿಡಿಸಿ ಈ ಒಗ್ಗರಣೆನ ಕುಕ್ಕರ್ ನಲ್ಲಿ ಕುದೀತಾ ಇದೆಯಲ್ಲ ಕೂಟು, ಅದಕ್ಕೆ ಸೇರಿಸಿದ್ರೆ ರೆಡಿ ಆಗೇ ಬಿಡ್ತು ನೋಡ್ರಿ ತರಕಾರಿ ಕೂಟು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಬಿಸಿಯಾಗಿ ಊಟ ಮಾಡಿದ್ರೆ ಸ್ವರ್ಗ. ನೀವಿನ್ನೂ ನಮ್ಮ ಸಿಹಿಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ನನಗೆ ನಿಮ್ಮ ಸಪೋರ್ಟ್ ಬೇಕು. ಓಕೆ, ಈಗ ಟೇಸ್ಟ್ ಮಾಡ್ತೀನಿ. ನಾನು ಮಾಡಿದ್ದೀನಲ್ಲ ಪೌಡ್ರು, ಅದೇ ಹೈಲೈಟು. ಗಮ್ಮಂತ ಇದೆ. ಬಿಸಿ ಬಿಸಿಯಾಗಿ ಈ ಥರ ತಿನ್ಬೇಕಾದ್ರೆ ಜೊತೆನಲ್ಲಿ ಒಂದು ಹಪ್ಪಳ ಇದ್ದರೆ, ಕಳೆದೋಗಿರೋ ಉಪ್ಪಿನಕಾಯಿ ಇದ್ದರೆ ಸ್ವರ್ಗ. ಅದ್ಭುತ, ಸೂಪರ್.